ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಡಿ ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರೋದು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ. ಅದೇನಪ್ಪ ಅಂದರೆ ಫ್ರೂಟ್ ಸಲಾಡ್. ಇದು ಯಾರಿಗಿಷ್ಟ ಆಗಲ್ಲ ಹೇಳಿ, ಎಲ್ಲರೂ ಲೈಕ್ ಮಾಡಿ ತಿಂತಾರೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಫಸ್ಟ್ ಗ್ಯಾಸ್ನ ಹಂಚ್ಕೊಂಡು ಪಾತ್ರೆನ ಬಿಸಿ ಆದಮೇಲೆ 2 ಗ್ಲಾಸ್ ಮಿಲ್ಕ್, ಹಾಗೆ 2 ಸ್ಪೂನ್ಸ್ ಶುಗರ್, 2 ಸ್ಪೂನ್ಸ್ ಕಸ್ಟರ್ಡ್ ಪೌಡರ್, ಹಾಗೆ ಸ್ವಲ್ಪ ಇಲಾಚಿ ಪೌಡರ್ ಫ್ರೇಗ್ರೆನ್ಸ್ಗಾಗಿ ಹಾಕಿ ಚೆನ್ನಾಗಿ ಹಾಲು ತಿಕ್ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಎಷ್ಟು ಗಟ್ಟಿ ಬಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು. ನಾನು ಕಸ್ಟರ್ಡ್ ಪೌಡರ್ನ ಹಾಗೆ ಹಾಕ್ತೀನಿ, ಬಿಕಾಸ್ ನನಗೆ ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ಇಷ್ಟ ಆಗುತ್ತೆ. ಎಲ್ಲರೂ ಹಾಲಿನಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಕ್ಲೋಟ್ಸ್ ಇಲ್ದಿರ ಬರುತ್ತೆ. ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಆ್ಯಪಲ್, ಬನಾನಾ ಹಾಗೂ ಪೊಮೊಗ್ರನೇಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನಿಮಗೆ ಇಷ್ಟ ಬಂದಿದ್ದ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇದ್ದಿದ್ದ ಫ್ರೂಟ್ಸ್ನಲ್ಲಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ನಾನು. ಹಾಗೆ ನಾನು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮನ್ನು ಸಣ್ಣದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಇವೆಲ್ಲವೂ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಚೆನ್ನಾಗಿ ತಿಕ್ ಬಂದಿದ್ದ ಹಾಲು ಸ್ವಲ್ಪ ಕೂಲ್ ಆದಮೇಲೆ ಈ ಫ್ರೂಟ್ಸ್ ಆ್ಯಂಡ್ ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಅವರ್ಸ್ ಫ್ರೀಸ್ ಮಾಡಿ. ನನಗಂತೂ ಇದು ಡೀಪ್ ಫ್ರೀಸ್ ಮಾಡಿ ಐಸ್ ಕ್ರೀಮ್ ಥರ ತಿನ್ನೋದಕ್ಕೆ ಇಷ್ಟ. ಸೊ ನಾನು ಡೀಪ್ ಫ್ರೀಝರ್ನಲ್ಲಿ 4 ಅವರ್ಸ್ ಇಟ್ಟು ಐಸ್ ಕ್ರೀಮ್ ಥರ ತಿಂದೆ. ಇದನ್ನು ಹಾಗೇನೂ ತಿನ್ಬೋದು ಕೂಲ್ ಆದಮೇಲೆ. ಸೊ ಎಲ್ಲರೂ ಟ್ರೈ ಮಾಡಿ. ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದಾಗ ಈ ಥರ ಕೊಟ್ಟು ಮಾಡಿ ಲೈಕ್ ಮಾಡಿ ತಿಂತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.